ಶಬರಿಮಲೆ ಚಿನ್ನ ಕಳವು ವಿಚಾರ ಕೆಲ ದಿನಗಳ ಹಿಂದೆ ಸಾಕಷ್ಟು ಸುದ್ದಿ ಮಾಡಿತ್ತು. ಇದೇ ವಿಚಾರವಾಗಿ ಕೇರಳ ರಾಜ್ಯದ ಎಸ್ಐಟಿ ಸಹ ಬೆಂಗಳೂರಿಗೆ ಬಂದು ರೇಡ್ ಮಾಡಿತ್ತು. ಇದೀಗ ಇದೇ ಕೇಸ್ ವಿಚಾರ ಮತ್ತೆ ಸೌಂಡ್ ಮಾಡ್ತಿದ್ದು, ಈ ಬಾರಿ ಇಡಿ ಅಧಿಕಾರಿಗಳೇ ಎಂಟ್ರಿ ಕೊಟ್ಟಿದ್ದಾರೆ. ಶಬರಿಮಲೆ ಚಿನ್ನ ಕಳವು ಕೇಸ್ 21 ಕಡೆ ರೇಡ್. 3 ರಾಜ್ಯಗಳಲ್ಲಿ ಜಾಲಾಟ, ಮಹತ್ವದ ದಾಖಲೆಗಳು ವಶ. ದೇಶದ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾಗಿರೋ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಚಿನ್ನ ಕಳವು ಕೇಸ್ ತನಿಖೆ ಇನ್ನೂ ಮುಂದುವರೆದಿದೆ. ದ್ವಾರಗಳಲ್ಲಿ ಕಳುವಾಗಿದ್ದ ಚಿನ್ನದ ಬಗ್ಗೆ ಇಂದು ಸಹ ಜಾರಿ ನಿರ್ದೇಶನಾಲಯ ಬೆಂಗಳೂರು, ಬಳ್ಳಾರಿ, ತಿರುವನಂತಪುರ, ಚೆನ್ನೈ ಸೇರಿದಂತೆ ಏಕಕಾಲದಲ್ಲಿ ಬರೋಬ್ಬರಿ 21 ಕಡೆ ರೇಡ್ ನಡೆಸಿದೆ. ಈ ಮೆಗಾ ರೇಡ್ ಪ್ರಕರಣದ ತನಿಖೆಗೆ ಹೊಸ ಆಯಾಮ ನೀಡಿವೆ. ಬೆಂಗಳೂರಿನಲ್ಲಿ ಶ್ರೀರಾಂಪುರದ ಅಯ್ಯಪ್ಪ ದೇವಸ್ಥಾನ ಮತ್ತು ಅದರ ಟ್ರಸ್ಟಿಗಳ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿದೆ. ಅಲ್ಲದೆ ಚಿನ್ನ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಉನ್ನಿ ಕೃಷ್ಣನ್ ಅವರ ಮನೆ ಮೇಲೂ ರೇಡ್ ಆಗಿದೆ. ಇತ್ತ ಬಳ್ಳಾರಿಯಲ್ಲಿ ಪ್ರಮುಖ ಜ್ಯುವೆಲರಿ ಅಂಗಡಿ ರೊದ್ದಂ ಮೇಲೆ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸ್ಮಾರ್ಟ್ ಕ್ರಿಯೇಷನ್ಸ್, ಗೋವರ್ಧನ ನಿವಾಸ, ಪೊಟ್ಟಿ ಉನ್ನಿ ಕೃಷ್ಣನ್ ಮತ್ತು ತಂತ್ರಿಗಳ ಮನೆಗಳು ದಾಳಿಗೊಳಗಾದ ಸ್ಥಳಗಳಲ್ಲಿ ಸೇರಿವೆ. ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಸಹ ದಾಳಿ ನಡೆಸಿದ್ರು. ಇನ್ನು ಮನೆಯಲ್ಲಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಸೂಕ್ತವಾದಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನುಳಿದಂತೆ ಸಾಕಷ್ಟು ವಿಚಾರಗಳು ಇನ್ನೂ ಬಾಕಿ ಇದ್ದು ಮುಂದಿನ ದಿನಗಳಲ್ಲಿ ನೋಟಿಸ್ ನೀಡಿ ಮತ್ತೆ ವಿಚಾರಣೆ ಮಾಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ ಎನ್ನಲಾಗಿದೆ. ಒಟ್ಟಾರೆ ಈಗಿನ ಕಾಲದಲ್ಲಿ ಮನುಷ್ಯ ತನ್ನ ಆಡಂಬರ ಜೀವನಕ್ಕಾಗಿ ದೇವರ ಹತ್ರನೂ ಕಳ್ಳತನಕ್ಕೆ ಮುಂದಾಗಿರುವುದು ಮಾತ್ರ ನಾಚಿಗೇಡಿನ ಸಂಗತಿಯೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.